ಇನ್ನು ನಾಡ ಹಬ್ಬಕ್ಕೆ ಸಾಂಸ್ಕೃತಿಕ ನಗರಿ ಮೈಸೂರು ತಯಾರಾಗ್ತಾ ಇದೆ. ದಸರಾ ಗಜಪಡೆಗೆ ಸ್ವಾಗತ ಕೋರೋದಕ್ಕೆ ಸಿದ್ಧತೆ ನಡೀತಾ ಇದೆ. ಆಗಸ್ಟ್ 4ರಂದು ಮೈಸೂರಿಗೆ ಆನೆಗಳು ಬರ್ತಾ ಇದ್ದಾವೆ. 9 ಆನೆಗಳ ತಂಡದೊಂದಿಗೆ ಮಾವುತರು ಕೂಡ ಆಗಮಿಸ್ತಾ ಇದ್ದಾರೆ. ಆನೆಗಳು ಮಾವುತರಿಗಾಗಿ ವಾಸ್ತವ್ಯಕ್ಕೆ ಅರಮನೆಯನ್ನ ಸಿದ್ಧತೆ ಮಾಡಲಾಗಿದೆ. ಅರಮನೆ ಮೈದಾನದಲ್ಲಿ ತಾತ್ಕಾಲಿಕ ಟೆಂಟ್ ವ್ಯವಸ್ಥೆ ಮಾಡಲಾಗಿದ್ದು, ಗಜಪಡೆಗೆ ಸ್ವಾಗತ ಕೋರೋದಕ್ಕೆ ಸಕಲ ಸಿದ್ಧತೆಯೂ ನಡೆದಿದೆ. 9 ಆನೆಗಳ ತಂಡದೊಂದಿಗೆ ಮಾವುತರು ಕೂಡ ಆಗಮಿಸ್ತಾ ಇದ್ದಾರೆ. ಎರಡ್ 2025ರ ವಿಶ್ವವಿಖ್ಯಾತ ಮೈಸೂರು ದಸರಾ ಆರಂಭವಾಗ್ತಾ ಇದೆ. ಆಗಸ್ಟ್ 4ರಂದು ಆನೆಗಳ ಮೊದಲ ತಂಡ ಈಗ ವೀರನ ಹೊಸಳ್ಳಿಯಿಂದ ಮೈಸೂರಿಗೆ ಆಗಮಿಸ್ತಾ ಇದ್ದಾವೆ. ಏನು ಅಂಬಾರಿಯಲ್ಲಿ ಸಾಗುವಂತಹ 9 ಆನೆಗಳ ತಂಡ ಏನಿದೆ, ಆ ತಂಡವನ್ನ ಮೊದಲ ತಂಡವನ್ನ ಜಿಲ್ಲಾಡಳಿತ ಭರ್ಜರಿಯಾಗಿ ಸ್ವಾಗತ ಮಾಡಿಕೊಳ್ಳಿದೆ. ಇನ್ನು ಆನೆಗಳ ಜೊತೆಯಲ್ಲಿ ಬರ್ತಕ್ಕಂಥ ಮಾವುತರು ಮತ್ತೆ ಕಾವಡಿಗಳಿಗೆ ಅರಮನೆ ಆವರಣದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳು ಕೂಡ ಈಗ ಸರಾಗವಾಗಿ ಸಾಗ್ತಾ ಇರ್ತಕ್ಕಂಥದ್ದು. ನಾನೀಗ ಮೈಸೂರು ಅರಮನೆಯ ಆವರಣದಲ್ಲಿ ಇದ್ದೀನಿ. ಇಲ್ಲಿ ಏನು ಪ್ರತಿ ಬಾರಿ ಕೂಡ ದಸರಾ ಸಂದರ್ಭದಲ್ಲಿ ಬರುವಂತಹ ಜಂಬೂ ಸವಾರಿ ಆನೆಗಳೇನಿವೆ, ಆನೆಗಳನ್ನ ತಂಗ್ಲಿಕ್ಕೆ ಮಾಡಿರ್ತಕ್ಕಂಥ ಶೆಡ್ ಏನಿದೆ, ಆ ಶೆಡ್ನಲ್ಲಿ ಪ್ರಸ್ತುತ ಈಗ ಆ ಶೆಡ್ನಲ್ಲಿ ಅರಮನೆ ಆನೆಗಳು ಇರ್ತಕ್ಕಂಥದ್ದು. ಆ ಶೆಡ್ನ ಮುಂಭಾಗದಲ್ಲೇ ಕೂಡ ಈಗ ಏನು ಮೊದಲ ತಂಡದಲ್ಲಿ ಬರುವಂತ 9 ಆನೆಗಳೇನಿವೆ, 9 ಆನೆಗಳ ಜೊತೆಯಲ್ಲಿ ಬರ್ತಕ್ಕಂಥ ಮಾವುತರು ಮತ್ತು ಕಾವಾಡಿಗಳ ಕುಟುಂಬ ಏನಿದೆ, ಅವರು ಉಳ್ಕೊಳ್ಳಿಕ್ಕೆ ತಾತ್ಕಾಲಿಕವಾದಂತಹ ಶೆಡ್ನ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಅಂದ್ರೆ ಏನ್ ತಗಡಿನ ಶೀಟ್ಗಳನ್ನ ಮತ್ತೆ ಕಬ್ಬಿಣದ ರಾಡ್ಗಳನ್ನ ಬಳಸಿ ಈ ತಾತ್ಕಾಲಿಕವಾದಂತಹ ಶೆಡ್ಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆಗಸ್ಟ್ 4ನೇ ತಾರೀಕು ವೀರನ ಹೊಸಳ್ಳಿಯಿಂದ ಬರ್ತಕ್ಕಂತ ಮೊದಲ ಆನೆಗಳ ತಂಡ ಏನಿದೆ, ಆ ತಂಡದಲ್ಲಿ ಒಟ್ಟು 9 ಆನೆಗಳು ಬರ್ತವೆ. ಅದ್ರಲ್ಲಿ ಬಹಳ ಮುಖ್ಯವಾಗಿ ಕ್ಯಾಪ್ಟನ್ ಅಭಿಮನ್ಯು ಇರ್ತಾನೆ. ಅದೇ ರೀತಿಯಾಗಿ ಅವರ ಜೊತೆಗೆ ಪ್ರಶಾಂತ, ಭೀಮ, ಮಹೇಂದ್ರ, ಧನಂಜಯ, ಕಂಜನ್, ಏಕಲವ್ಯ, ಕಾವೇರಿ ಮತ್ತೆ ಲಕ್ಷ್ಮಿ ಆನೆಗಳು, ಅಂದ್ರೆ 2 ಹೆಣ್ಣಾನೆಗಳು 7 ಗಂಡಾನೆಗಳು ಬರ್ತಾ ಇರ್ತಕ್ಕಂಥದ್ದು. ಆ 9 ಆನೆಗಳನ್ನ ಅಂದಿನ ದಿನ ಮಧ್ಯಾಹ್ನ 12 ಗಂಟೆಗೆ ಜಿಲ್ಲಾಡಳಿತ ಸ್ವಾಗತವನ್ನ ಮಾಡಿಕೊಳ್ಳುತ್ತೆ. ಅರಮನೆ ಆವರಣಕ್ಕೆ ಬರುವಂತಹ ಆ ಮಾವುತರು ಮತ್ತೆ ಕಾವಾಡಿಗಳ ಕುಟುಂಬ ಏನಿರ್ತಾರೆ, ಅಂದ್ರೆ ಅವರ ಇಡೀ ಕುಟುಂಬ, ಮಕ್ಕಳ ಆದಿಯಾಗಿ ಬರ್ತಕ್ಕಂಥ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಸೌಕರ್ಯಗಳನ್ನ ಕೂಡ ಸದ್ಯಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ಏನು ಈ ದಸರಾ ಸಂದರ್ಭದಲ್ಲಿ ದಸರಾ ಆರಂಭಕ್ಕೂ 2 ತಿಂಗಳ ಮುಂಚಿತವಾಗಿ, ಅಂದ್ರೆ ಸುಮಾರು 45 ದಿನಕ್ಕೂ ಮುಂಚಿತವಾಗಿ ಬರ್ತಕ್ಕಂಥ ಈ ಒಂದು ಮಾವುತರ ತಂಡ ಏನಿರುತ್ತೆ, ಆ ಒಂದು ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಅರಮನೆ ಆವರಣದಲ್ಲಿ ಮಾಡ್ಕೊಳ್ಳಾಗುತ್ತೆ. ಇದೊಂದು ತಾತ್ಕಾಲಿಕ ಶೆಡ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಆನೆಯ ಆಹಾರದ ಕೊಠಡಿ ಏನಿತ್ತು, ಆ ಕೊಠಡಿಯನ್ನು ಕೂಡ ದುರಸ್ತಿ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇಲ್ಲಿಗೆ ಬಂದಂತಹ ಕುಟುಂಬ ಏನಿದೆ, 60 ದಿನಗಳು, ಸರಿಸುಮಾರು 60 ದಿನಗಳು, ಅಂದ್ರೆ ಆಗಸ್ಟ್ 4ರಂದು ಬಂದ್ರೆ ಅಕ್ಟೋಬರ್ 4ರವರೆಗೂ ಕೂಡ ಅವರು ಅರಮನೆ ಆವರಣದಲ್ಲಿ ಇರ್ತಾರೆ. ಸರಿಸುಮಾರು 60 ದಿನಗಳು ಅವರು ತಂಗ್ಲಿಕ್ಕೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನ ಮಾಡುವಂಥದ್ದು ಜಿಲ್ಲಾಡಳಿತ. ಈ ಬಾರಿಯೂ ಕೂಡ ಬಹಳ ವಿಶೇಷವಾಗಿ ದಸರಾವನ್ನ ಮಾಡಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಕೂಡ ಆಗಸ್ಟ್ 4ರಂದು ಏನು ಆನೆಗಳ ಸ್ವಾಗತ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮದಿಂದಲೂ ಕೂಡ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಬರ್ತಕ್ಕಂಥ ಮಾವುತ ಕಾವಾಡಿಗಳನ್ನ ನೋಡ್ಕೊಳ್ಳೋದ್ರಿಂದ ಹಿಡಿದು ಬರುವಂತ ಆನೆಗಳಿಗೆ ತಾಲೀಮನ್ನ ಕೊಡುವಂತ ಕೆಲಸವೂ ಕೂಡ ಅಂದಿನಿಂದನೇ ಆರಂಭ ಆಗುತ್ತೆ. ಬಹುಶಃ ಅರಮನೆ ಆವರಣದಲ್ಲಿ ಈಗಾಗಲೇ ಸಿದ್ಧತೆಗಳೆಲ್ಲವೂ ಕೂಡ ಸಾಂಗವಾಗಿ ನಡೀತಾ ಇದ್ದು. ಮತ್ತೊಂದು ಕಡೆ ಸುಲಲಿತವಾಗಿ ದಸರಾವನ್ನ ಮಾಡ್ಲಿಕ್ಕೆ ಮತ್ತೆ ವಿಜೃಂಭಣೆಯನ್ನ ದಸರಾವನ್ನ ಮಾಡ್ಲಿಕ್ಕೆ ಕೂಡ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಸನ್ನದ್ಧವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧುಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.